ನಿಮ್ಮ ಭಾವಿ ಪತ್ನಿ ಸಂಧ್ಯಾ ಅವರು ಕೂಡ ಇದ್ರ ಬಗ್ಗೆ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಬಿಕಾಸ್ ಯಾಕಂತಂದ್ರೆ ಅವರ ಮಾತುಗಳಿಂದ ಎಷ್ಟು ಹರ್ಟ್ ಆಗಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗುತ್ತೆ. ಬಿಕಾಸ್ ಯಾಕಂತಂದ್ರೆ ಏನಾಗಿತ್ತು ಅಂದ್ರೆ ಅವಳು ಹಾಕಿದ್ದಲ್ಲ, ಯಾರೋ ಟ್ಯಾಗ್ ಮಾಡಿದ್ದನ್ನ ಅದನ್ನ ರೀಟ್ಯಾಗ್ ಮಾಡ್ಬಿಟ್ಟು ಅದಾಗಿ ಟ್ಯಾಗ್ ಮಾಡಿದ್ದ ಅವಳು. ಅದಾದ್ಮೇಲೆ ಅಲ್ಲಿ ಒಂದು ಕೆಲವೊಂದು ಕೆಟ್ಟ ಕಮೆಂಟ್ಸ್ ಬಂದವಾಗ ಅದನ್ನ ಡಿಲೀಟ್ ಮಾಡಿದ್ಲಿ ಇಮಿಡಿಯೇಟ್ ಆಗಿ. ಅದಾಗಿ ನನ್ನ ತಮ್ಮನ ಕೈಯಲ್ಲಿ ಕೊಟ್ಟು ಹೋಗಿದ್ದೆ, ನಮ್ಮ ಕಸಿನ್ ಕೈಯಲ್ಲಿ. ಅವನು ಅಷ್ಟು ಟ್ಯಾಗ್ ಮಾಡಿದ್ದ, ಅವನು ಮೆಸೇಜ್ಗಳು ಆಫ್ ಮಾಡಿದ್ದು. ನಾನು ಆಚೆ ಕಡೆ ಬಂದಾದ್ಮೇಲೆ ಫೋನ್ ತೊಗೊಂಡಿದ್ದು ಕೂಡ ಯಾಕೆ ಮೆಸೇಜ್ ಆಫ್ ಮಾಡಿದ್ರೆ ಆನ್ ಮಾಡಿ, ತೊಂದರೆ ಇಲ್ಲ, ಮಾಡಲಿ, ತೊಂದರೆ ಇಲ್ಲ. ಅಂದರೆ ಅಷ್ಟು ಕ್ರೇಜು ಬಿಗ್ ಬಾಸ್ಗೆ ನಾನು ನೋಡಿರೋ ಮಟ್ಟಿಗೆ, ನಾನು ಕೇಳಿರೋ ಮಟ್ಟಿಗೆ ಇದ್ದಕ್ಕಿದ್ದಂಗೆ ಒಂದು ವೀಕಲ್ಲಿ ನನ್ನ ಮೇಲೆ ಅಷ್ಟೊಂದು ರಜತ್ತು ನನ್ನ ಮೇಲೆ ಈ ಥರದ್ದೆಲ್ಲ ಬಂತು ಅನ್ನೋದು ನನಗೆ ಆಶ್ಚರ್ಯ. ಸುಮಾರು ಜನ ಕರ್ನಾಟಕದ ಜನತೆಗೆ ಆಶ್ಚರ್ಯ. ಅದು ಹೆಂಗೆ ಉಟ್ಕೋತೋ, ಅದು ಏನೇನಾಯಿತೋ, ಅದರಲ್ಲಿ ಹಿಂದ್ಗಡೆ ಕಾಣದ ಕೈಗಳು ಯಾವುದೇ ಇದೆಯೋ ಇನ್ನೊಂದು ಮತ್ತೊಂದು ಗೊತ್ತಿಲ್ಲ. ಅಥವಾ ಅವನೇ ಅವರು ಫ್ಯಾನ್ಸು, ಅವ್ರಿಗೆ ಬೇಕಾಗಿರೋದು ಇವರೇ ಮಾಡ್ತಿದ್ದಾರೋ ಗೊತ್ತಿಲ್ಲ ಅವೆಲ್ಲ. ಬಟ್ ಸುಮಾರು ಜನ ಚೆನ್ನಾಗಿ ಆಡೋರು ಅಲ್ಲೂ ಇದ್ದಾರೆ, ಎಲ್ಲ ಅವ್ರಿಗೂ ಅವಕಾಶಗಳು ಅವಾಗ ಬಳಸ್ಕೊತಿದ್ದಾರೆ. ಈಗ ಸುಮಾರು ಜನ ಅಲ್ಲಿ ಮನೆಯಿಂದ ಆಚೆ ಬಂದಿರೋರು ಅವ್ರ ಅನುಭವಗಳು ಹೇಳ್ತಾನೆ ಇದ್ದಾರಲ್ವಾ. ಅವ್ರ ಅನುಭವಗಳು ಅವರು 24 ಗಂಟೆ ಅಲ್ಲಿದ್ದು, ಸುಮಾರು ವಾರಗಳಿದ್ದು, 50-60 ದಿನ ಇದ್ದು ಬಂದು ಹೇಳ್ಕೊಳ್ಳೋರು ಅನುಭವಗಳು. ಇಲ್ಲ ಆಚೆ ಕಡೆ 1.5 ಅವರ್ ಕುತ್ಕೊಂಡು ನೋಡಿರೋರು ಅವರು ಸುಳ್ಳು ಅಂತ ಹೇಳ್ತಾರೆ. ಇಲ್ಲ ಅವ್ರು 50-60 ದಿನ ನೋಡಿರೋದು ಸುಳ್ಳು, ಇವರೇ ರೈಟು, ಅದೇ ರೈಟು ಅಂತ ಹೇಳ್ತಿದ್ದಾರೆ. ರಘು ಸರ್ನು ಲಾಸ್ಟ್ ಟೈಮ್ ಹಂಗೆ ಮಾತಾಡ್ತಾರಲ್ಲ, ರಘು ಸರ್ ಅಷ್ಟು ಸ್ನೇಹಿತರಾಗಿ ಅವರು ಹಂಗೆ ಮಾತಾಡಿದ್ರು. ಅಲ್ಲಿರೋರು ಪ್ರತಿಯೊಬ್ಬರು ಹಂಗೆ ಮಾಡ್ತಿದ್ದಾರೆ. ಇವಾಗ ಅದೆಲ್ಲ ಕಳಪೆ ಉತ್ತಮ, ಇನ್ನೊಂದು ಆಟದಲ್ಲಿ ಅವೆಲ್ಲ ಕಾಮನ್ನು. ಕೆಲವೊಂದು ವಿಚಾರಗಳು ಪ್ರತಿಯೊಂದು ಇವನು ಕಾಮಿಡಿಯಿಂದನೇ ಎಲ್ರಿಗೂ ಹರ್ಟ್ ಆಗ್ತಿದೆ. ಅವ್ನು ಕಾಮಿಡಿಯಿಂದನೇ ಎಲ್ರಿಗೂ ಇದಂತ ಪರ್ಸ್ನಲ್ ಆಗಿ ಅವ್ನು ಹೋಗ್ತಿದ್ದಾನೆ. ಅವ್ನು ಹರ್ಟ್ ಆಗ್ದಿರ ಕಾಮಿಡಿ ಮಾಡಕ್ಕೆ ಬರಲ್ಲ. ಯಾರಾದರೂ ಮಾತಾಡಿದವಾಗ ಮಾತ್ರ ಮಾತಾಡ್ತಾನೆ ಇದಂತಾನೆ. ಅವ್ನು ಆಚೆ ಕಡೆ ಇರಬೇಕಾದ್ರೆ ಅವ್ನು ಮಾಡಿರ್ತಕ್ಕಂಥ ಯೂಟ್ಯೂಬ್ದು ವಿಡಿಯೋಸ್ ಎಲ್ಲ ಸುಮಾರಷ್ಟು ನೋಡಿದ್ದೀನಿ ನಾನು. ಸುಮಾರಷ್ಟು ನಾನು ಅವ್ನಿಗೆ ಫ್ಯಾನ್ ಆಗೇ ಹೋಗಿದ್ದು. ಒಳಗಡೆ ಹೋಗ್ಬೇಕಾದ್ರೂ ಅವ್ನು ಖುಷಿಯಾಗೆ ಇದು ಮಾಡ್ಕೊತಾನೆ ಹೋಗಿದ್ದೆ. ಅವ್ನು ಎಲ್ಲಿ ಫಸ್ಟ್ ನನ್ನ ಟ್ರಿಗರ್ ಮಾಡ್ದೆ, ಎಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ, ಅಲ್ಲಿ ಒಂದು ಇದಾಯಿತು. ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ನನಗೆ ಮೇ ಬಿ ಗೊತ್ತಿಲ್ಲ, ಸುಮಾರು ವಾರಗಳಿದ್ದಿದ್ರೆ ಮೇ ಬಿ ನನ್ನ ಜೊತೆಗೂ ನಾ ಇಬ್ಬರು ಚೆನ್ನಾಗೇ ಇರ್ತಿದ್ವು, ಮಾತಾಡ್ಕೊಂಡು ಇರ್ತಿದ್ವೋ ಏನೋ ಗೊತ್ತಿಲ್ಲ. ಈಗ ರಜತ್ತು ಅವ್ನು ಚೆನ್ನಾಗೇ ಮಾತಾಡ್ಕೊಂಡಿದ್ದಾರೆ, ಆ ಥರ ಇರ್ತಿದ್ವೋ ಏನೋ ಗೊತ್ತಿಲ್ಲ. ಆಚೆ ಬಂದರೆ ನಾವು ಸರಿ ಇರ್ತೀವಿ ಸರ್, ಮಾತಾಡ್ತೀವಿ ಸರ್. ಇವತ್ತು ರಜತ್ತು ನಾವು ಕಿತ್ತಾಡ್ತಿದ್ವಿ, ತ್ರಿವಿಕ್ರಮು ನಾವು ಕಿತ್ತಾಡ್ತಿದ್ವಿ. ಆಚೆ ಬಂದ್ವಿ, ಬಿಗ್ ಬಾಸ್ ಮುಗಿತ್ತು, ಆ ಪರಿಸ್ಥಿತಿ, ಆ ಸಿಚುವೇಶನ್. ಆಚೆ ಬಂದಾದ್ಮೇಲೆ ಮಾತಾಡ್ತಿದ್ದೀವಲ್ಲ ಸರ್, ಖುಷಿಯಾಗೇ ಇದ್ದೀವಲ್ಲ. ಯಾರೋ ಅವನ ಫಂಕ್ಷನ್ಗೆ ಕರೆದ್ರೆ ನಾನು ಹೋಗ್ತಿದ್ದೀನಿ, ನನ್ನ ಫಂಕ್ಷನಿಗೆ ಯಾವುದಕ್ಕಾದ್ರೂ ಕರೆದ್ರೆ ಅವರು ಬರ್ತಿದ್ದಾನೆ, ಮಾತಾಡ್ಕೊಂಡು ಖುಷಿಯಾಗೇ ಇದ್ದೀವಿ. ಅದೇ ರೀತಿ ಇವಾಗ ಗಿಲ್ಲಿ ಆಚೆ ಕಡೆ ಬಂದರೂ ನಾವು ಮಾತಾಡ್ಕೊಂಡಿರ್ತೀವಿ. ಅವೆಲ್ಲ ಏನಿಲ್ಲ ಸರ್. ಬಟ್ ಅದೇ ಹೇಳೋದು, ಅದು ದುಡುಕ್ಬೇಡಿ. ನನ್ನ ಬಗ್ಗೆ ಏನಾದರೂ ನಿಂದನೆ ಮಾಡಿ, ನನ್ನ ಎತ್ತು ತಂದೆ ತಾಯಿನೂ ಇರ್ತಾರೆ, ಆ ತಾಯಿಗೂ ಕಣ್ಣೀರು ಹಾಕ್ಬಾರ್ದು. ಅದಾಗಿ ನನ್ನನ್ನು ನಂಬ್ಕೊಂಡು ಯಾವುದೋ ಒಂದು ಹುಡುಗಿ ಬಂದಿರ್ತಾಳೆ, ಈಗ ಇತ್ತೀಚೆಗೆ ಮದುವೆದು ಆ ಥರದ್ದೆಲ್ಲ ಇದಿರುತ್ತೆ. ಅವಳ ಬಗ್ಗೆ ಯಾಕೆ ಕೆಟ್ಟದಾಗ ಮಾತಾಡ್ತೀರ? ಅದ್ರ ಬಗ್ಗೆ ಎಲ್ಲ ಮಾತಾಡಿದಾಗ ಅವೆಲ್ಲ ಬೇಡ ಅಂತ. ಅದಕ್ಕೆ ಹೇಳೋದು, ಅದು ಆಟದ ಥರನೇ ನೋಡಿದ್ರೆ ಚಂದ ಅಂತ. ಅದನ್ನ ಯಾಕೆ ಪರ್ಸ್ನಲಾಗಿ ತೊಗೋತೀರಾ? ಪರ್ಸ್ನಲಾಗಿ ಯಾಕೆ ನೀವು ಬಿಂಬಿಸ್ಕೋತೀರಾ? ಪರ್ಸ್ನಲಾಗಿ ಯಾಕೆ ಅದನ್ನೆಲ್ಲ ಇದು ಮಾಡ್ತೀರಾ ಅನ್ನೋದು ಅದು ಬೇಡ ಅಂತ. ಆಟನೇ ಅಲ್ವಾ, ಅದು ರಿಯಾಲಿಟಿ ಶೋ ಅಲ್ವಾ. ಗಿಲ್ಲಿನೇ ಹೇಳ್ದಂಗೆ ಇದು ರಿಯಾಲಿಟಿ ಶೋ. ಅದು ರಿಯಾಲಿಟಿ ನಂಗೆ ನಾವು ಹೆಂಗೆ ಬದುಕಬೇಕು ಹಂಗೆ ಬದುಕಬೇಕು. ಅವನ ವ್ಯಕ್ತಿತ್ವ, ಅವನೇನು ಕಾಮಿಡಿಯಾಗಿ ಬದುಕ್ತಿದ್ದಾನೆ, ನನಗೇನು ಅತಿಥಿಯಾಗಿ ನನಗೇನು ಆಯ್ಕೆ ಕೊಟ್ಟಿದ್ರು, ನಾನು ಅತಿಥಿಯಾಗಿದ್ದೀನಿ. ನನಗೆ ಟಾಸ್ಕ್ ಕೊಟ್ಟರು, ಕ್ಯಾಪ್ಟನ್ಸಿ ಟಾಸ್ಕ್ ನಾನು ಆಡಿದೆ. ಅದಾದ್ಮೇಲೆ ನಾನು ಬಿಟ್ಟೆ. ನಾನು ಯಾವುದೂ ಅವನು ನಿಂದನೆ ಮಾಡೋಕ್ಕೆ ಹೋಗ್ಲಿಲ್ಲ. ನೀನು ಯಾಕೆ ಆಡ್ತಿಲ್ಲ, ನಾನು ಯಾರನ್ನಾದ್ರೂ ಆಡಿ ಕಪ್ ಗೆಲ್ಸ್ಕೊಡಕ್ಕೆ ಹೋಗಿಲ್ಲ. ನನಗೇನು ಕೊಟ್ಟಿದ್ರು ಒಂದು ವಾರ ಅದನ್ನು ಮಾಡೋಕ್ಕೆ ಹೋಗಿದ್ದೆ ಅಷ್ಟೇ. ಅದು ಬಿಟ್ಟರೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.